ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ದಾರಿದ್ರ್ಯ ದುಃಖಜ್ವರದಾಹಿತಾನಾಂ ಮಾಯಾಪಿಶಾಚಿ ಪರಿಮರ್ದಿತಾನಾಂ ಸಂಸಾರ ಸಿಂಧೌ ಪರಿಪಾತಿತಾನಾಂ ಕ್ಷೇಮಾಯ ವೈ ಭಾಗವತಂ ಪ್ರಗರ್ಜತಿ ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಭಂ ಹೇಳನಮೇವ ವಾ ವೈಕುಂಠನಾಮಗ್ರಹಣಂ ಅಶೇಷಾಖಹರಂ ವಿದುಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿಯವರೆಗೆ ನಾವು ಮರುತ್ತುಗಳ ಜನನ ಹೇಗಾಯಿತು, ದಿತಿ ಕಶ್ಯಪ ಋಷಿಗಳಿಂದ ಅನುಜ್ಞೆಯನ್ನ ಪಡೆದುಕೊಂಡು ತಪಸ್ಸನ್ನ ಆಚರಿಸಿ ಮಕ್ಕಳನ್ನ ಪಡೆಯುವ ಸಂದರ್ಭದಲ್ಲಿ ಇಂದ್ರ ತನ್ನ ವಜ್ರಾಯುಧದಿಂದ ಗರ್ಭದಲ್ಲಿ ಇದ್ದಂತಹ ಮರುತ್ತುಗಳನ್ನ, ಆ ಗರ್ಭದ ಪಿಂಡವನ್ನ ತುಂಡರಿಸಿ 7 ವಿಭಾಗ ಮಾಡಿದ. ಆ 7ರಲ್ಲಿ ಒಂದೊಂದನ್ನು ಸ್ವೀಕಾರ ಮಾಡಿ ಒಂದೊಂದನ್ನು 7 ವಿಭಾಗ ಮಾಡಿ ಒಟ್ಟು 49 ವಿಭಾಗ ಮಾಡಿದರೂ ಕೂಡ ಅದರಲ್ಲಿ ಯಾವ ಅನಾಹುತವೂ ಆಗದೇನೆ 49 ಜನ ಮರುತ್ತುಗಳು ಹುಟ್ಟಿದರು. ಅವರು ಇಂದ್ರನ ಅನುವರ್ತಿಗಳಾಗಿ, ಇಂದ್ರನ ಪಾರ್ಷದರಾಗಿ, ಇಂದ್ರನ ಜೊತೆಯಲ್ಲಿರುವಂತಹ ದೇವತೆಗಳಾಗಿ ತಮ್ಮಲ್ಲಿರುವ ಸ್ವಾಭಾವಿಕವಾದ ಆಸುರತ್ವವನ್ನ ಕಳೆದುಕೊಂಡು ದೇವತ್ವವನ್ನ ಪಡೆದುಕೊಂಡ್ರು ಅಂತ ಅವರೆಲ್ಲ ತನ್ನ ತಾಯಿಯ ಅನುಜ್ಞೆಯನ್ನು ಪಡೆದುಕೊಂಡು ಇಂದ್ರನ ಜೊತೆಯಲ್ಲಿ ಹೋದ್ರು. ಇಷ್ಟು ಕಥೆಯನ್ನ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ನಿರೂಪಣೆ ಮಾಡಿದರು. ಇದಾದ್ಮೇಲೆ ನಿನಗೇನಾದ್ರೂ ಪ್ರಶ್ನೆಗಳಿದೆಯಾ ಕೇಳು ಅಂತ ಆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಪರೀಕ್ಷಿತ ರಾಜ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ರಾಜ, ನಮಗೆ ಒಂದಿಷ್ಟು ಪ್ರಶ್ನೆಗಳಿವೆ, ಋಷಿಗಳೇ ನನಗೊಂದಿಷ್ಟು ಪ್ರಶ್ನೆಗಳಿವೆ, ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ ಅಂತ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಈಗ ನೀವೆಲ್ಲ ಈ ವ್ರತವನ್ನ ಆಚರಣೆ ಮಾಡೋದ್ರಿಂದ ಪರಮಾತ್ಮನ ಅನುಗ್ರಹ ಆಗತ್ತೆ. ಪುಂಸವನ ವ್ರತ ಅಂತ ಈ ವ್ರತ ಅದು. ಆ ವ್ರತವನ್ನ ಆಚರಣೆ ಮಾಡುವುದರಿಂದ ನನಗೆ ಅಥವಾ ವಿಷ್ಣುವಿನ ಅನುಗ್ರಹವಾಗತ್ತೆ, ಅದರಿಂದ ಸತ್ಸಂತಾನ ಪ್ರಾಪ್ತಿಯಾಗತ್ತೆ ಅಂತ ಹೇಳಿದರೆ ಆ ವ್ರತದ ಆಚರಣೆಯ ವಿಧಾನ ಏನು ಅಂತ ನಮಗೆ ತಿಳಿಸಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ಈ ವ್ರತದ ಇಡೀ ಅಧ್ಯಾಯದಲ್ಲಿ ಆ ವ್ರತದ ಅನುಷ್ಠಾನ ಹೇಗೆ, ಏನೇನು ಆಚರಣೆಗಳನ್ನು ಮಾಡಬೇಕು ಇದನ್ನ ಹೇಳ್ತಾ ಹೋಗ್ತಾ ಇದ್ದಾರೆ. ವ್ರತಂ ಪುಂಸವನಂ ಬ್ರಹ್ಮನ್ ಭವತಾ ಯದುದೀರಿತಂ ತಸ್ಯ ವೇದಿತುಮಿಚ್ಛಾಮೋ ಯೇನ ವಿಷ್ಣು ಪ್ರಸೀದತಿ. ವಿಷ್ಣುವಿಗೆ ಸಂತೋಷವನ್ನುಂಟು ಮಾಡುವಂತಹ ಈ ಪುಂಸವನ ವ್ರತವನ್ನ ಮಾಡುವಂತಹ ಬಗೆ ಏನು, ಈ ಆಚರಣೆಯನ್ನು ಮಾಡಬೇಕಾದಂತಹ ವಿಧಾನಗಳೇನು ಅಂತ ನಿಮ್ಮ ಬಳಿಯಲ್ಲಿ ನಾನು ಕೇಳ್ತಾ ಇದ್ದೇನೆ, ನನಗೆ ತಿಳಿಸಿಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ಈ ಪುಂಸವನ ವ್ರತವನ್ನ ವಸ್ತುತಸ್ತು ದಿತಿ ಪುತ್ರ ಪ್ರಾಪ್ತಿಯನ್ನ ಉದ್ದೇಶಿಸಿಕೊಂಡು, ಅದರಲ್ಲೂ ಇಂದ್ರನಿಗೆ ಶತ್ರು ಆದವನ ಹುಟ್ಟಬೇಕು ಅನ್ನುವ ಕಾರಣದಿಂದ ಮಾಡಿದ್ದಾಳೆ. ಆದರೆ ಭಗವಂತನ ಪ್ರೀತಿ ಎಂಬಂತಹ ಒಂದು ಉದ್ದೇಶವನ್ನಿಟ್ಟುಕೊಂಡು ಈ ವ್ರತವನ್ನ ಆಚರಣೆ ಮಾಡಬೇಕು. ಇದನ್ನು ಮಾಡಿದರೆ ಮೋಕ್ಷಾದಿ ಫಲಗಳೇ ಸಿಗತ್ತೆ. ಸ್ತ್ರೀಯರು ಈ ವ್ರತವನ್ನ ಆಚರಣೆ ಮಾಡುವ ಸಂದರ್ಭದಲ್ಲಿ ಪತಿಯ ಅನುಜ್ಞೆಯನ್ನು ಪಡೆದುಕೊಂಡು ಮಾರ್ಗಶಿರ ಮಾಸ ಅಥವಾ ಧನುರ್ಮಾಸ ಅಂತ ಕರೀತಾರೆ, ಪ್ರಾಯಶಃ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಬರುತ್ತೆ.
ಆ ಪಕ್ಷದಲ್ಲಿ, ಆ ಧನುರ್ಮಾಸದಲ್ಲಿ ಶುಕ್ಲ ಪಕ್ಷದಂದು ಈ ವ್ರತವನ್ನ ಪ್ರಾರಂಭ ಮಾಡಬೇಕು. ಅದರಲ್ಲೂ ಮೊದಲಿಗೆ ಈ ಮರುದೇವತೆಗಳ ಕಥೆಯನ್ನೆಲ್ಲ ನಾವೇನ್ ಹೇಳಿದ್ದೇವಲ್ಲ, ಈಗ ಅವರು ಹೇಗೆ ಹುಟ್ಟಿದ್ರು, ಯಾವ ಸಂದರ್ಭದಲ್ಲಿ ಅವಳು ತಪಸ್ಸನ್ನು ಮಾಡಿದ್ಲು, ಈ ಎಲ್ಲ ಕಥೆ ಏನಿದೆಯೋ ಮೊದಲಿಗೆ ಈ ಕಥೆಯನ್ನ ಕೇಳಬೇಕು. ಕಥೆಯನ್ನ ಕೇಳಿ ಬ್ರಾಹ್ಮಣರ ಅನುಜ್ಞೆಯನ್ನು ಪಡೆದು ವ್ರತವನ್ನ ಆಚರಣೆ ಮಾಡಬೇಕು. ಪ್ರತಿ ದಿವಸ ಹಲ್ಲುಜ್ಜೋದು, ಸ್ನಾನ ಮಾಡೋದು, ಇವೆಲ್ಲವನ್ನು ಮಾಡಿಕೊಂಡು ವಸ್ತ್ರಾಲಂಕಾರಗಳೆಲ್ಲವನ್ನ ಮಾಡಿಕೊಂಡು, ಪ್ರಾತಃ ಕಾಲದಲ್ಲಿ ನಮ್ದು ಬ್ರೇಕ್ಫಾಸ್ಟ್ ಇರತ್ತಲ್ಲ, ಟಿಫಿನ್, ಅದನ್ನ ಮಾಡೋದಕ್ಕಿಂತ ಮುಂಚೆನೆ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡಬೇಕು. ಆ ಸಂದರ್ಭದಲ್ಲಿ ಭಗವಂತನಿಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು. ಇದು ಬರೀ ಅವತ್ತಷ್ಟೇ ಅಲ್ಲ, ನಾವು ಪ್ರತಿನಿತ್ಯದಲ್ಲಿ ಪೂಜೆಯನ್ನು ಮಾಡುವ ಸಂದರ್ಭದಲ್ಲೂ ಕೂಡ ನಮಗೆ ಊಟ ಬೇಕು. ಊಟ ಇಲ್ಲ ಅಂತಂದ್ರೆ ಶರೀರ ನಿತ್ರಾಣವಾಗಿ ಹೋಗತ್ತೆ. ಹಾಗೆ ನಾವು ಮಾಡುವಂತಹ ಪೂಜೆಯ ಅಪೇಕ್ಷೆ ಪರಮಾತ್ಮನಿಗಿದೆಯೋ? ಖಂಡಿತವಾಗಿಯೂ ನಮ್ಮ ಪೂಜೆಯ ಅಪೇಕ್ಷೆ ಪರಮಾತ್ಮನಿಗಿಲ್ಲ. ಪೂಜೆಯಿಂದ ಭಗವಂತನಿಗೆ ಮೊದಲಿಗೆ ಸಿಗದೇ ಇದ್ದಂತಹ ಯಾವುದೋ ಒಂದು ಅಪೂರ್ವವಾದ ಸಂಪತ್ತು ಸಿಗತ್ತೆ ಅಂತ ಏನೂ ಇಲ್ಲ. ಭಗವಂತನ ಸಂಕಲ್ಪ ಮಾತ್ರದಿಂದ ಜಗತ್ತಿನ ಉತ್ಪತ್ತಿ ಸ್ಥಿತ್ಯಾದಿಗಳೆಲ್ಲವನ್ನ ಮಾಡುವಂತಹ ಸಾಮರ್ಥ್ಯ ನಿನಗಿದೆ. ಆದರೂ ನಮಗೋಸ್ಕರವಾಗಿ ನಾವು ನಿನ್ನನ್ನ ಪೂಜೆ ಮಾಡ್ತಾ ಇದ್ದೇವೆ, ನಿನಗೆ ನಮಸ್ಕಾರ. ನಿನ್ನನ್ನ ಭಗವಾನ್ ಅಂತ ಕರೀತಾರೆ. ನಾವು ಭಗವಾನ್ ವೇದವ್ಯಾಸ ಋಷಿಹಿ, ಶ್ರೀಕೃಷ್ಣ ಭಗವಾನ್. ಭಗವಾನ್ ಅನ್ನೋ ಶಬ್ದವನ್ನ ಪರಮಾತ್ಮನಿಗೆ ಹೇಳ್ತೇವೆ. ಯಾಕೆ ಭಗವಾನ್ ಅಂತ ಕರಿತೇವೆ ಅಂತಂದ್ರೆ 6 ಗುಣಗಳಿಂದ ಪೂರ್ಣನಾಗಿದ್ದಾನೆ. ಆ 6 ಗುಣಗಳು ಯಾವುದು ಅಂತ ಹೇಳ್ತಾರೆ. ಐಶ್ವರ್ಯ, ವೀರ್ಯ, ಅಂದ್ರೆ ಒಂದೊಂದಕ್ಕೂ ಒಂದೊಂದು ವಿಶೇಷವಾದ ವಿವರಣೆ ಇದೆ. ಯಶಸ್ಸು, ಶ್ರೀ, ಸಂಪತ್ತು, ಜ್ಞಾನ, ವೈರಾಗ್ಯ ಅಥವಾ ವಿಜ್ಞಾನ, ಪೂರ್ಣವಾಗಿ ಯಾವ್ಯಾವ ಗುಣಗಳು ಸದ್ಗುಣಗಳು ಅಂತಿವೆಯೋ ಆ ಎಲ್ಲ ಸದ್ಗುಣಗಳು ಪರಮಾತ್ಮನಲ್ಲಿ ಇವೆ. ಇರುವಂತಹ ಗುಣಗಳು ಪೂರ್ಣವಾಗಿ ಇದೆ. ಅದರಿಂದಾಗಿ ಸದ್ಗುಣಗಳ ಗಣಿಯ ಕಾರಣದಿಂದಾಗಿ ಪರಮಾತ್ಮನನ್ನು ಭಗವಾನ್ ಅಂತ ಕರೀತಾರೆ. ಇಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ. ಅದನ್ನು ಹೇಳ್ತಾ ಇದ್ದಾರೆ. ಪೂಜಯೇತ್ ಪ್ರಾತರಾಶಾತ್ ಪ್ರಾಕ್ ಭಗವಂತಂ ಶ್ರಿಯಾ ಸಹ. ಭಗವಂತನನ್ನ ಲಕ್ಷ್ಮೀದೇವಿಯ ಜೊತೆಯಲ್ಲಿ ಆಹಾರ ಸೇವನೆಗಿಂತ ಮುಂಚೆ ಪೂಜೆ ಮಾಡಬೇಕು. ಭಗವಂತನನ್ನ ಏನು ಅಂತ ಸ್ತೋತ್ರ ಮಾಡಬೇಕು. ಅದನ್ನ ಹೇಳ್ತಾ ಇದ್ದಾರೆ. ನಮಸ್ತೆ ನಿರಪೇಕ್ಷಾಯ ಪೂರ್ಣ ಕಾಮ ನಮೋಸ್ತುತೆ ಮಹಾ ವಿಭೂತಿ ಪತಯೇ ನಮಃ ಸಂಕಲ್ಪ ಸಿದ್ಧಯೇ. ಭಗವಂತನೇ, ನೀನು ನಿರಪೇಕ್ಷ. ನಿನಗೆ ನಾವು ಮಾಡುವ ಪೂಜೆಯ ಎಳ್ಳಷ್ಟೂ ಅಪೇಕ್ಷೆ ಇಲ್ಲ. ನಾವು ಯಾವುದನ್ನ ಬಯಸಿ ಪಡೆಯಬೇಕು ಅಂತ ಹಾತೊರಿತಾ ಇದ್ದೇವೋ ಆ ಎಲ್ಲ ಸಂಪತ್ತುಗಳು ನಿನ್ನಲ್ಲಿ ಸಹಜವಾಗಿ ಇದೆ. ಎಲ್ಲ ಸಂಪತ್ತಿಗಳಿಗೆ ಅಧಿಪತಿಯಾದವನು ನೀನು. ನಿನಗೆ ನಮಸ್ಕಾರ. ಯಾಕೆ ಅಂದ್ರೆ ನಾವೇನೋ ಒಂದು ಬಯಕೆಯನ್ನು ಇಟ್ಟುಕೊಂಡು ಪೂಜೆ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಿನಗೆ ಪೂಜೆಯ ಹೊರತಾಗಿ ನಿನಗೋಸ್ಕರ ನಮ್ಮಿಂದ ಏನೋ ಉಪಯೋಗ ಆಗತ್ತೆ, ಉಪಕಾರ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ನಿನಗೆ ಅರ್ಚನೆಯನ್ನು ಮಾಡ್ತಾ ಇರೋದಲ್ಲ. ನಿನ್ನನ್ನ ಭಗವಾನ್ ಅಂತ ಕರೀತಾರೆ. ಯಾಕೆ? ಯತಸ್ತ್ವಂ ಕೃಪಯಾ ಭೂತ್ಯ ತೇಜಸ ಮಹತೌಜಸ ಜುಷ್ಟ ಈಶ ಗುಣೈರ್ ಸರ್ವೈಃ ತತೋಸಿ ಭಗವಾನ್ ವಿಭು. 6 ಗುಣಗಳಿಂದ ಪೂರ್ಣನಾಗಿದ್ದಿ ನೀನು ಪರಮಾತ್ಮ. ಆ ಕಾರಣದಿಂದ ನಿನ್ನನ್ನ ಭಗವಾನ್ ಅಂತ ಕರೀತಾ ಇದ್ದಾರೆ. ಅಷ್ಟೇ ಅಲ್ಲ, ಇಷ್ಟು ಪರಮಾತ್ಮನ ಸ್ತೋತ್ರವನ್ನು ಮಾಡಿ ಲಕ್ಷ್ಮೀನಾರಾಯಣರ ಪೂಜೆ ಅಲ್ವಾ, ಲಕ್ಷ್ಮೀದೇವಿಯ ಸ್ತೋತ್ರವನ್ನು ಮಾಡ್ತಾ ಇದ್ದಾಳೆ. ಇಡೀ ಜಗತ್ತಿಗೆ ತಾಯಿಯಾದವಳು ಲಕ್ಷ್ಮೀದೇವಿ. ಬ್ರಹ್ಮ ರುದ್ರಾದಿ ದೇವತೆಗಳೆಲ್ಲ ಯಾವ ಸಾಧನೆಯನ್ನ ಮಾಡ್ಲಿಕ್ಕೆ ಅಂತ, ಯಾವ ಪದವಿಯನ್ನ ಪಡಿಲಿಕ್ಕೆ ಅಂತ ಹಾತೊರಿತಾ ಇದ್ದಾರೋ ಅವರ ಆ ಪದವಿಯನ್ನ, ಅವರ ಆ ಶಕ್ತಿ ಸಾಮರ್ಥ್ಯವನ್ನ ತುಂಬುವಂತಹ ಮಹಾಶಕ್ತಿ ಲಕ್ಷ್ಮೀದೇವಿ ಇಡೀ ಜಗತ್ತಿಗೆ ತಾಯಿಯಾಗಿದ್ದಾಳೆ. ಪರಮಾತ್ಮನ ಪತ್ನಿಯಾಗಿದ್ದಾಳೆ. ನಾವೆಲ್ಲ ಶ್ರೀಶೇಷ ಗುಣದರ್ಪಣದಲ್ಲಿ ಪ್ರತಿನಿತ್ಯದಲ್ಲಿ ಸ್ತೋತ್ರ ಮಾಡ್ತೇವೆ. ನಿತ್ಯಾವಿಯೋಗಿ ಪರಮಾತ್ಮನ ಕ್ಷಣಕಾಲವೂ ವಿಯೋಗ ಇಲ್ಲದೆ ಇರುವಂತಹ
ನಿತ್ಯ ಸೌಭಾಗ್ಯವುಳ್ಳಂತಹ ಸ್ತ್ರೀ ಲಕ್ಷ್ಮೀದೇವಿ. ವಿಷ್ಣುವಿನ ಪತ್ನಿಯಾಗಿದ್ದಾಳೆ. ಮಹಾಮಹಿಮೆಗಳು. ಆ ಲಕ್ಷ್ಮೀದೇವಿಯ ಮಹಿಮೆಗಳನ್ನ ಅಭೂತಪೂರ್ಣವಾಗಿ ದ್ವಾದಶ ಸ್ತೋತ್ರದಲ್ಲಿ ಮಧ್ವಾಚಾರ್ಯರು ನಿರೂಪಣೆ ಮಾಡಿ ನಂತರದಲ್ಲಿ ಇಂತಹ ಸಾಮರ್ಥ್ಯ ಇವಳಿಗೆ ಬಂದದ್ದು ಪರಮಾತ್ಮನಿಂದ. ಶ್ರೀಹಿ ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಅಂತ ಲಕ್ಷ್ಮೀದೇವಿಯ ಸಾಮರ್ಥ್ಯ ಏನು ಅಂತ ವರ್ಣನೆ ಮಾಡ್ತಾರೆ. ರುದ್ರದೇವರು ರುದ್ರ ಪದವಿಯನ್ನು ಪಡೆದದ್ದು, ಬ್ರಹ್ಮಾದಿ ದೇವತೆಗಳು ಆ ಪದವಿಯನ್ನು ಪಡೆದು ಇಡೀ ಜಗತ್ತಿನ ಸೃಷ್ಟಿಯನ್ನು ಮಾಡುವ ಸಾಮರ್ಥ್ಯವನ್ನು ಗಳಿಸಿಕೊಂಡದ್ದು. ಅದರ ಜೊತೆಯಲ್ಲಿ ಶೇಷದೇವರು ವಿಷ್ಣುವಿನ ತಲ್ಪವನ್ನ ಹೊಂದಿದ್ದಾರೆ. ಆ ರುದ್ರದೇವರು ಜಗತ್ತನ್ನ ಸಂಹಾರ ಮಾಡುವ ಸಾಮರ್ಥ್ಯವನ್ನು ಪಡೆದಿದ್ದಾರೆ. ಗರುಡ ಪರಮಾತ್ಮನ ವಾಹನವಾಗಿ ಸೇವೆಯನ್ನು ಮಾಡ್ತಾ ಇದ್ದಾನೆ. ಇದು ಎಲ್ಲವನ್ನೂ ಕೂಡ ಪರ್ಮಿಟ್ ಮಾಡಿರುವವಳು. ಸರಿ ಆಯ್ತು, ನೀವು ಈ ಕೆಲಸವನ್ನು ಮಾಡಿ, ಈ ಸೇವೆಯನ್ನು ಮಾಡಿ ಅಂತ ಅನುಮೋದನೆ ಕೊಟ್ಟು ಅವರಿಗೆ ಆ ಕೆಲಸವನ್ನು ಮಾಡುವ ಶಕ್ತಿಯನ್ನು ತುಂಬಿದವಳು ಲಕ್ಷ್ಮೀದೇವಿ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂತಹ ಮಹಾಮಹಿಮೋಪೇತಳಾದವಳು ಲಕ್ಷ್ಮೀದೇವಿ. ಭಗವಂತನ ತೊಡೆಯಲ್ಲಿ ಭಗವಂತನ ಆಭರಣಗಳಾಗಿ ಶ್ರೀವತ್ಸ ಚಿಹ್ನೆಯಾಗಿ ಲಕ್ಷ್ಮೀದೇವಿ ಮೆರಿತಾ ಇದ್ದಾಳೆ. ಅಂತಹ ನಿನಗೆ ನಮಸ್ಕಾರ. ಎಂದೆಂದಿಗೂ ನಿಮಗೆ ವಾರ್ಧಕ್ಯ ಇಲ್ಲ. ವಾರ್ಧಕ್ಯ ಇಲ್ಲದ ನಿತ್ಯ ಯೌವನ ಶಾಲಿಗಳಾದಂತಹ ಲಕ್ಷ್ಮೀನಾರಾಯಣರೇ ನಿಮಗೆ ನಮಸ್ಕಾರ. ವಿಷ್ಣು ಪತ್ನಿ ಮಹಾಮಾಯೆ ಮಹಾಪುರುಷ ಲಕ್ಷಣೆ ಪ್ರಿಯೇಥ ಮೇ ಮಹಾಭಾಗೆ ಲೋಕಮಾತರ್ನಮೋಸ್ತುತೆ. ಇಡೀ ಜಗತ್ತಿಗೆ ತಾಯಿಯಾದಂಥ ನೀನು ನನ್ನ ವಿಷಯದಲ್ಲಿ ಸಂತುಷ್ಟಳಾಗು. ಮಹಾಪುರುಷರು ಅಂತ ಯಾರಿದ್ದಾರೋ ಅವರು ಎಲ್ಲ ಲಕ್ಷಣಗಳು ನಿನ್ನಲ್ಲಿ ಇದೆ. ವಿಷ್ಣುವಿನ ಪತ್ನಿಯಾಗಿದ್ದಿ, ನಮ್ಮೆಲ್ಲರಿಗೆ ಬಂಧಕವಾದಂತಹ ಮಾಯೆಯನ್ನ ಕವಿಸುವಂತಹ ವ್ಯಕ್ತಿ ನೀನಾಗಿದ್ದಿ. ಇಂತಹ ನಿನಗೆ ನಮಸ್ಕಾರ. ಇದಾದ್ಮೇಲೆ ಪರಮಾತ್ಮನನ್ನ ಮತ್ತೆ ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ಪರಮಾತ್ಮನಿಗೆ ಅರ್ಘ್ಯ ಪಾದ್ಯ ಆಚಮನ ಆವಾಹನ ವಸ್ತ್ರಗಳು ಗಂಧ ಪುಷ್ಪ ಧೂಪ ದೀಪ ನೈವೇದ್ಯ ಅಂತ ನಾವೇನು ಗಣಪತಿ ಪೂಜೆ ಆ ಪೂಜೆ ಈ ಪೂಜೆ ಎಲ್ಲ ಮಾಡ್ತಾ ಇರ್ತೇವಲ್ಲ, ಆ ಸಂದರ್ಭದಲ್ಲಿ ಮಾಡುವ ಷೋಡಶೋಪಚಾರ ಪೂಜೆಗಳನ್ನ ಪರಮಾತ್ಮನಿಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮಾಡಿ ಪರಮಾತ್ಮನಿಗೆ ನಿವೇದಿಸಿದಂತಹ ನೈವೇದ್ಯ ಶೇಷವನ್ನ 12 ಆಹುತಿಗಳನ್ನ ಅಗ್ನಿಯಲ್ಲಿ ಅರ್ಪಣೆ ಮಾಡಬೇಕು. ಮೊದಲಿಗೆ ಪರಮಾತ್ಮ ಲಕ್ಷ್ಮೀನಾರಾಯಣರ ಪೂಜೆಯನ್ನ ಮಾಡಿದ ನಂತರದಲ್ಲಿ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ಅಲ್ಲಿ ಭಗವಂತನಿಗೆ ನಿವೇದಿಸಿದಂತಹ ಯಾವ ದ್ರವ್ಯ ಇರುತ್ತೋ ಅದನ್ನು ಪಾಯಸ ದ್ರವ್ಯ ಅಂತ ಹೇಳ್ತಾರೆ. ಆ ಪಾಯಸ ದ್ರವ್ಯವನ್ನ ಅಗ್ನಿಯ ಮುಖಾಂತರವಾಗಿ 12 ಆಹುತಿಗಳಿಂದ ಲಕ್ಷ್ಮೀನಾರಾಯಣರಿಗೆ ಕೊಡಬೇಕು. 12 ಆಹುತಿಗಳನ್ನ ಸಮರ್ಪಣೆ ಮಾಡಬೇಕು. ಹೀಗೆ ಪ್ರತಿನಿತ್ಯದಲ್ಲೂ ಕೂಡ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡಬೇಕು. ಎಲ್ಲ ಅಭೀಷ್ಟಗಳನ್ನು ಕೊಡುವ ಸಾಮರ್ಥ್ಯ ಇರೋರು ಇವರಿಬ್ರೆ. ಇದು ಆದ್ಮೇಲೆ ಹೋಮ ಆಯಿತು. ಮೊದಲಿಗೆ ಲಕ್ಷ್ಮೀನಾರಾಯಣರ ಪೂಜೆ, ನಂತರದಲ್ಲಿ ಷೋಡಶೋಪಚಾರ ಪೂಜೆಗಳು, ನೈವೇದ್ಯ ನಿವೇದನೆ, ನಂತರದಲ್ಲಿ ಆ ನಿವೇದಿಸಿದಂತಹ ಪದಾರ್ಥಗಳನ್ನೇ ಅಗ್ನಿಯ ಮುಖಾಂತರವಾಗಿ ಪರಮಾತ್ಮನಿಗೆ ಮತ್ತೆ ಅರ್ಪಣೆ ಮಾಡಬೇಕು. ಎಲ್ಲ ಪೂಜೆಯನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಸಾಷ್ಟಾಂಗ ಪ್ರಣಾಮವನ್ನ ಪುರುಷರು, ಪಂಚಾಂಗ ಪ್ರಣಾಮವನ್ನ ಸ್ತ್ರೀಯರು ಮಾಡಬೇಕು. ಮಾಡಿ ಭಗವಂತನ ಮಂತ್ರಗಳನ್ನು ಹೇಳ್ತಾರೆ. ಆ ಮಂತ್ರಗಳನ್ನ 10 ಬಾರಿ ಸ್ತೋತ್ರ ಮಾಡಿ ಇದನ್ನ ಹೇಳ್ತಾ ಇದ್ದಾರೆ. ಅದು ಏನು ಮಂತ್ರಗಳು ಅಂತ ಅದು ಮುಂದೆ ಹೇಳ್ತಾರೆ. ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾನುಭಾವಾಯ ಮಹಾವಿಭೂತಿಪತಯೇ ಸಹ ಮಹಾವಿಭೂತಿಭಿಃ ಬಲಂ ಉಪಾಹರಾಣಿ ಇತಿ. ಭಗವಂತನೇ, ಇಡೀ ಜಗತ್ತಿಗೆ ಒಡೆಯನಾದವನು ನೀನು, ಸರ್ವಶಕ್ತನಾದವನು, ನಿನಗೆ ನಮಸ್ಕಾರ, ನಿನಗೆ ಪೂಜೆಯನ್ನ ಮಾಡ್ತಾ ಇದ್ದೇನೆ ಅಂತ ಪ್ರತಿನಿತ್ಯದಲ್ಲೂ ಕೂಡ ವಿಷ್ಣುವಿಗೆ ಆವಾಹನ ಅರ್ಘ್ಯ ಪಾದ್ಯ ಇವೆಲ್ಲವನ್ನ ಅರ್ಪಣೆ ಮಾಡಬೇಕು. ಅದನ್ನ ಹೇಳ್ತಾ ಇದ್ದಾರೆ. ಅನೇನ ಅಹರಹ ಮಂತ್ರೇಣ ವಿಷ್ಣೋ ಆವಾಹನಾದಿ ಆವಾಹನ ಅರ್ಘ್ಯ ಪಾದ್ಯ ಉಪಸ್ಪರ್ಶನ ಸ್ನಾನ ವಾಸ ಉಪವೀತ ಭೂಷಣ ಗಂಧ ಪುಷ್ಪ ಧೂಪ ದೀಪ ಉಪಹಾರಾದಿ ಉಪಚಾರಾಂಶ್ಚ ಸಮಾಹಿತ ಉಪಾಹರೇತ್. ಪ್ರಸನ್ನ ಮನಸ್ಕನಾಗಿ ಈ ಷೋಡಶೋಪಚಾರ ಪೂಜೆಗಳನ್ನು ಮಾಡಬೇಕು. ಅಷ್ಟೇ ಅಲ್ಲ, ಹವಿಷ್ಯೇಷಂತು ಜುಹುಯಾತ್ ಅನಲೇ ದ್ವಾದಶಾಹುತಿ. ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾವಿಭೂತಿ ಪತಯೇ ಸ್ವಾಹೇತಿ. ಈ ಮಂತ್ರವನ್ನು ಹೇಳ್ಕೊಳ್ಬೇಕು. ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾವಿಭೂತಿ ಪತಯೇ ಸ್ವಾಹ ಎಂಬಂತಹ ಮಂತ್ರವನ್ನು ಹೇಳಿ
ಯಾವ ಪಾಯಸವನ್ನ ಭಗವಂತನಿಗೆ ನಿವೇದನೆ ಮಾಡಿರ್ತೇವೋ ಆ ಪಾಯಸವನ್ನ 12 ಬಾರಿ ಈ ಮಂತ್ರವನ್ನ ಹೇಳಿ 12 ಬಾರಿ ಆಹುತಿಗಳನ್ನು ಕೊಡಬೇಕು. ಆದ್ಮೇಲೆ ಈ ರೀತಿಯಾಗಿ ಪ್ರತಿನಿತ್ಯದಲ್ಲೂ ಕೂಡ ನಮಗೆ ಸರ್ವ ಸಂಪತ್ಕರರಾದಂತಹ ಲಕ್ಷ್ಮೀನಾರಾಯಣರ ಪೂಜೆಯನ್ನ ಮಾಡ್ತಾ ಇರ್ಬೇಕು. ಯಾವ ಸಂದರ್ಭದಲ್ಲಿ? ಮಾರ್ಗಶಿರ ಮಾಸ ಅಥವಾ ಧನುರ್ಮಾಸದ ಶುಕ್ಲ ಪಕ್ಷದ ಪ್ರತಿಪದಾದಿಂದ ಆರಂಭಿಸಿಕೊಂಡು ಇದೆಲ್ಲವನ್ನು ಮಾಡಬೇಕು. ಶ್ರಿಯಂ ವಿಷ್ಣುಂಚ ವರದೌ ಆಶಿಷಾಂ ಪ್ರಭವಾ ಬುಭೌ ಭಕ್ತ್ಯಾ ಸಂಪೂಜಯೇನ್ ನಿತ್ಯಂ ಯದೀಚ್ಛೇತ್ ಸರ್ವ ಸಂಪದ. ಎಲ್ಲ ಅಭೀಷ್ಟಗಳನ್ನು ಪೂರೈಸಲಿಕ್ಕೆ ಸಮರ್ಥರಾದ ಇವರನ್ನ ಆರಾಧನೆ ಮಾಡಬೇಕು. ಎಲ್ಲ ಆರಾಧನೆ ಆದ್ಮೇಲೆ ದಂಡ ಪ್ರಣಾಮವನ್ನ, ದಂಡ ಅಂತಂದ್ರೆ ಕೋಲನ್ನ ಭೂಮಿಯ ಮೇಲೆ ಹಾಕಿದ್ರೆ ಹೇಗಿರುತ್ತೋ ಹಾಗೆ ಪುರುಷರು ಈ ರೀತಿಯಾಗಿ ನಮಸ್ಕಾರ ಮಾಡಬೇಕು. ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು. ಪ್ರಣಮೇತ್ ದಂಡವದ್ ಭೂಮೌ ಭಕ್ತಿ ಪ್ರಹ್ವೇಣ ಚೇತಸ ದಶವಾರಂ ಜಪೇನ್ ಮಂತ್ರಂ ತತಸ್ತೋತ್ರ ಮುದೀರಯೇತ್. ಭಕ್ತಿಪೂರ್ವಕವಾಗಿ ಭಗವಂತನ ನಮಸ್ಕಾರವನ್ನು ಮಾಡಿ 10 ಬಾರಿ ಮುಂದೆ ಹೇಳುವ ಮಂತ್ರವನ್ನು ಜಪ ಮಾಡಬೇಕು. ಯಾವುದದು? ಯುವಾಂತು ವಿಶ್ವಸ್ಯ ವಿಭೂಃ ಜಗತಃ ಕಾರಣಂ ಪರಂ. ಯುವಾಂತು ವಿಶ್ವಸ್ಯ ವಿಭೂ ಜಗತಃ ಕಾರಣಂ ಪರಂ. ಇಯಂ ಹಿ ಪ್ರಕೃತಿ ಸೂಕ್ಷ್ಮ ಮಾಯಾ ಶಕ್ತಿ ದುರತ್ಯಯ. ನೀವಿಬ್ಬರೂ ಕೂಡ ಜಗತ್ತಿಗೆ ಒಡೆಯರಾಗಿದ್ದೀರಿ, ಜಗತ್ತಿಗೆ ಕಾರಣರಾಗಿದ್ದೀರಿ. ಲಕ್ಷ್ಮೀ ದೇವಿಯನ್ನ ಪ್ರಕೃತಿ ಅಂತ ಕರೀತಾರೆ, ನಾರಾಯಣನನ್ನೇ ಪುರುಷ ಅಂತ ಕರೀತಾರೆ. ನಿನ್ನನ್ನಾಗ್ಲಿ ನಿನ್ನ ಹೆಂಡತಿಯಾದ ಲಕ್ಷ್ಮಿಯನ್ನಾಗ್ಲಿ ಪೂರ್ತಿಯಾಗಿ ತಿಳಿಲಿಕ್ಕೆ, ನಿಮ್ಮ ಸಾಧನೆಯನ್ನ ನಾವು ತಿಳಿದುಕೊಳ್ಳಿಕ್ಕೆ ನಿಮ್ಮ ಅನುಗ್ರಹ ಇಲ್ಲದೆ ಇದ್ರೆ ಸಾಧ್ಯ ಇಲ್ಲ. ನಿಮ್ಮ ಅನುಗ್ರಹದಿಂದಲೂ ನಮ್ಮ ಯೋಗ್ಯತೆಗೆ ತಕ್ಕಷ್ಟು ಮಾತ್ರ ನಿಮ್ಮನ್ನ ತಿಳಿಯಬಹುದು. ಲಕ್ಷ್ಮೀ ದೇವಿಗೆ ಇಡೀ ಜಗತ್ತಿನಲ್ಲಿರುವ ಜನರೆಲ್ಲ ಯಾವ ಲಕ್ಷ್ಮಿಯ ಹಿಂದುಗಡೆಯಲ್ಲಿ ಓಡ್ತಾ ಇದ್ದಾರೋ ಅವರಿಗೆ ಅಧಿಪತಿಯಾದವನು ನೀನು, ಪರಮ ಪುರುಷ ನೀನು. ಎಲ್ಲ ಯಜ್ಞಗಳ ಆಹುತಿಗಳನ್ನ ಸ್ವೀಕಾರ ಮಾಡುವವನು ನೀನು. ಲಕ್ಷ್ಮೀದೇವಿಯಾದರೂ ಪ್ರತಿಯೊಂದು ಯಜ್ಞದ ಕ್ರಿಯೆಗಳಲ್ಲಿ ಅಂತರ್ಯಾಮಿಯಾಗಿರ್ತಾಳೆ. ನೀವೆಲ್ಲ ಇದ್ದು ನಮ್ಮಿಂದ ಕ್ರಿಯೆಗಳನ್ನ ಮಾಡಿಸಿ ಅದರ ಫಲಗಳನ್ನ ಕೊಡ್ತಾ ಇದ್ದೀರಿ. ನೀವಿಬ್ಬರು ನಮ್ಮಲ್ಲಿ ಇದ್ದುಕೊಂಡು ಎಲ್ಲ ಕೆಲಸವನ್ನ ಮಾಡುವ ಕಾರಣದಿಂದಾಗಿ ನಮ್ಮ ಸ್ವರೂಪದ ಅನುಭವ, ಸುಖ ದುಃಖಗಳ ಪ್ರಾಪ್ತಿ ಇವೆಲ್ಲವೂ ಆಗತ್ತೆ. ಲಕ್ಷ್ಮೀದೇವಿ ನಮ್ಮ ಶರೀರ, ನಮ್ಮ ಇಂದ್ರಿಯಗಳು, ನಮ್ಮ ಮನಸ್ಸು ಎಲ್ಲದಕ್ಕೂ ಅಭಿಮಾನಿಯಾದಂಥವಳು ಲಕ್ಷ್ಮೀದೇವಿ. ಇಡೀ ಜಗತ್ತು ನಮಗೆ ಯಾವ ಹೆಸರುಗಳಿಂದ ಯಾವ್ಯಾವ ಪದಾರ್ಥಗಳನ್ನು ನೋಡಿ ಕರಿತಾ ಇದ್ದೇವೋ ಆ ಎಲ್ಲ ಹೆಸರುಗಳಿಗೂ ಜಗತ್ತಿಗೂ ಅಭಿಮಾನಿಯಾದಂಥವಳು ಲಕ್ಷ್ಮೀದೇವಿ. ಇಡೀ ಜಗತ್ತಿಗೆ ತತ್ವಜ್ಞಾನವನ್ನು ಕೊಡುವಂತಹ ದೇವತೆ ಲಕ್ಷ್ಮೀನಾರಾಯಣರು. ಸ್ವತಂತ್ರರಾದವರು ನೀವು, ನಿಮಗೆ ಯಾರ ಅಪೇಕ್ಷೆಯೂ ಇಲ್ಲ. ಇಡೀ ಜಗತ್ತು ನಿಮ್ಮ ಹತೋಟಿಯಲ್ಲಿ ಇದೆ. ನಿಮ್ಮನ್ನ ಸ್ತೋತ್ರ ಮಾಡಿ ನಾವು ಆರಾಧನೆ ಮಾಡ್ತಾ ಇದ್ದೇವೆ ಅಂತ ನಿರಂತರವಾಗಿ ಈ ಶ್ಲೋಕಗಳಿಂದ ಭಗವಂತನ ಆರಾಧನೆಯನ್ನು ಮಾಡಬೇಕು. ತಸ್ಯ ಅಧೀಶ್ವರ ಸಾಕ್ಷಾತ್ ತ್ವಮೇವ ಪುರುಷಃ ಪರಃ ತ್ವಂ ಸರ್ವ ಯಜ್ಞ ಯುಜ್ಯೇಯಂ ಕ್ರಿಯೇಯಂ ಫಲಭುಗ್ಭವಾನ್ ಗುಣವ್ಯಕ್ತಿರಿಯಂ ದೇವಿ ವ್ಯಂಜಕೋ ಗುಣಭುಗ್ಭವಾನ್ ತ್ವಂ ಹಿ ಸರ್ವ ಶರೀರ್ಯಾತ್ಮ ಶ್ರೀಹಿ ಶರೀರೇಂದ್ರಿಯ ಯಾಶಯ. ಲಕ್ಷ್ಮೀದೇವಿ ಎಲ್ಲ ಶರೀರದ ಒಳಗಡೆಯಲ್ಲಿ ಅಭಿಮಾನಿಯಾಗಿ ಇರ್ತಾಳೆ. ತ್ರಿಗುಣಗಳಿಗೂ ಕೂಡ ಅಭಿಮಾನಿಯಾದಂಥವಳು ಲಕ್ಷ್ಮೀದೇವಿ. ನಮ್ಮಲ್ಲಿರುವಂತಹ ಸದ್ಗುಣಗಳಾಗಿರಬಹುದು, ನಮ್ಮ ಸ್ವಭಾವವಾಗಿರಬಹುದು, ಇದರ ಅಭಿವ್ಯಕ್ತಿಗೆ ಕಾರಣಲಾದವಳು ಲಕ್ಷ್ಮೀದೇವಿ. ನೀವಿಬ್ಬರೂ ಕೂಡ ಜಗತ್ತಿನಲ್ಲಿ ನಿಂತುಕೊಂಡು ಕ್ರಿಯೆಗಳನ್ನ ಮಾಡಿಸಿ ನಮಗೆ ಅದರ ಫಲ ಸಿಗುವ ಹಾಗೆ ಮಾಡ್ತಾ ಇದ್ದೀರಿ ಅಂತ ಆ ಪರಮಾತ್ಮನನ್ನ ಲಕ್ಷ್ಮೀದೇವಿಯಿಂದ ಸಹಿತವಾಗಿ ಆರಾಧನೆ ಮಾಡಿ ನೈವೇದ್ಯವನ್ನ ತೆಗೆದಿಟ್ಟುಕೊಂಡು ಆಚಮನ ಮಾಡಿ ಉತ್ತರ ಪೂಜೆಯನ್ನು ಮಾಡಿ ಮುಗಿಸ್ಬೇಕು. ಅವತ್ತಿನ ಪೂಜೆಯನ್ನು ಮುಗಿಸ್ಬೇಕು. ನಾಮ ರೂಪೇ ಭಗವತಿ ಪ್ರತ್ಯಯಸ್ತ್ವಮಪಾಶ್ರಯ ಯಥಾ ಯುವಾಂ ತ್ರಿಲೋಕಸ್ಯ ವರದೌ ಪರಮೇಷ್ಠಿನೌ ತಥೇಮ ಉತ್ತಮ ಶ್ಲೋಕ ಸಂತು ಸತ್ಯ ಮಮಾಶಿಷಃ. ಈ ರೀತಿಯಾಗಿ ನಿಮ್ಮನ್ನೆಲ್ಲ ಪೂಜೆ ಮಾಡಿದ್ದೇನೆ. ನಮ್ಮ ಅಭಿಲಾಷೆಗಳೇನಿದೆಯೋ, ನಿಮ್ಮ ಅನುಗ್ರಹ ನಿರಂತರವಾಗಿ ನಮ್ಮಲ್ಲಿರಬೇಕು ಅನ್ನುವ ನನ್ನ ದೊಡ್ಡ ಅಭಿಲಾಷೆ ಏನಿದೆಯೋ ಆ ಅಭಿಲಾಷೆಯನ್ನು ಪೂರೈಸಿ ಅಂತ ಹೇಳಿ ಇತ್ಯಭಿಷ್ಟೂಯ ವರದಂ ಶ್ರೀನಿವಾಸಂ ಸಹ ಶ್ರಿಯ ತನ್ನಿಸ್ಸಾರ್ಯೋಪಹರಣಂ ದತ್ವಾ ಚಮನಮರ್ಚಯೇತ್. ಆಚಮನ, ಅರ್ಘ್ಯ, ಉತ್ತರ ಪೂಜೆ ಇವೆಲ್ಲವನ್ನು ಮಾಡಿ ಮುಗಿಸ್ಬೇಕು. ಇದು ಆದ್ಮೇಲೆ ಆ ಭಗವಂತನನ್ನ ಸ್ತೋತ್ರ ಮಾಡಿ ಯಜ್ಞಶೇಷ ಏನಿದೆಯೋ ಅದನ್ನು ಮೂಸಿ ನೋಡಿ ಮತ್ತೆ ಆ ಪರಮಾತ್ಮನ ಆರಾಧನೆ. ಇದು ಆದ್ಮೇಲೆ ಪತ್ನಿ ಏನು ಮಾಡಬೇಕು?
ಪತಿಯಲ್ಲಿ ಪರಮಾತ್ಮ ಇದ್ದಾನೆ ಅನ್ನುವ ಭಾವನೆಯಿಂದ, ಪರಮ ಭಕ್ತಿಯಿಂದ, ಪ್ರತಿಮೆಯಲ್ಲಿ ದೇವರ ಅರ್ಚನೆ ಹೇಗೋ ಹಾಗೆ ಪತ್ಯಂತರ್ಗತನಾದಂತಹ ಪರಮಾತ್ಮನ ಆರಾಧನೆಯನ್ನು ಮಾಡಬೇಕು. ಪತಿಯು ಕೂಡ ಪತ್ನಿಯಲ್ಲಿ ಪ್ರೇಮದಿಂದಾಗಿ ಇದ್ದುಕೊಂಡು ಅವಳಿಗೆ ಪ್ರಿಯವಾದಂತಹ ವಸ್ತುಗಳು ಯಾವ್ದಿರುತ್ತೋ ಅವೆಲ್ಲವನ್ನು ಕೊಟ್ಟು, ಅವಳ ಸಣ್ಣ ದೊಡ್ಡ ಏನೇನು ಕೆಲಸಗಳಿವೆ ಅದನ್ನ ತಿಳಿದುಕೊಂಡು ಅವಳಿಗೆ ಅನುಕೂಲ ಮಾಡಿ ಕೊಡ್ಬೇಕು. ಯಾಕೆ ಅಂತಂದ್ ಹೇಳಿದ್ರೆ, ಇಬ್ಬರಲ್ಲಿ ಯಾರು ಒಬ್ರು ಒಳ್ಳೆ ಕೆಲಸ ಮಾಡಿದರೂ ಕೂಡ ಅದರ ಫಲ ಇಬ್ಬರಿಗೂ ಸಿಗತ್ತೆ. ಅದಕ್ಕೋಸ್ಕರ ಅದರ ಫಲ ಇಬ್ಬರಿಗೂ ಸಿಗೋ ಕಾರಣದಿಂದ ಇಬ್ಬರು ಕೂಡ ಒಟ್ಟಾಗಿ ಸೇರಿಕೊಂಡು ಈ ಧರ್ಮ ಕಾರ್ಯವನ್ನು ಆಚರಣೆ ಮಾಡಬೇಕು. ಪತಿಂಚ ಪರಯ ಭಕ್ತ್ಯ ಮಹಾಪುರುಷ ಪ್ರಿಯೈಸ್ತೈಸ್ತೈರುಪಚರೇತ್ ಪ್ರೇಮಶೀಲ ಸ್ವಯಂ ಪತಿ ಬಿಭ್ರಯಾತ್ ಸರ್ವಕರ್ಮಾಣಿ ಪತ್ನ್ಯಾ ಉಚ್ಚಾವಚಾನಿ ಚ. ದೊಡ್ಡ ಕೆಲಸವೇ ಆಗಿರಬಹುದು, ಸಣ್ಣ ಕೆಲಸವೇ ಆಗಿರಬಹುದು, ಇಬ್ರು ಒಟ್ಟಿಗೆ ಕೂಡಿ ಆ ಭಗವಂತನ ಆರಾಧನೆಯನ್ನು ಮಾಡಬೇಕು. ಯಾಕೆ? ಕೃತಂ ಏಕತರೇಣಾಪಿ ದಂಪತ್ಯೋರುಭಯೋರಪಿ. ಇಬ್ಬರಲ್ಲಿ ಯಾರು ಒಬ್ರು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅದರ ಫಲ ಇಬ್ಬರಿಗೂ ಸಿಗತ್ತೆ. ಕೆಟ್ಟ ಕೆಲಸ ಮಾಡಿದ್ರೆ ಇಬ್ಬರಿಗೂ ಅದರ ಫಲ ಅನುಭವಿಸಬೇಕಾಗತ್ತೆ. ಅದಕ್ಕೆ ಇಬ್ಬರು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಸೇರಿಕೊಂಡು ಆ ಕೆಲಸವನ್ನು ಮಾಡಬೇಕು. ಇದು ಆದ್ಮೇಲೆ ಪತ್ನಿಗೆ ರಜಸ್ವಲೆಯ ಆದ್ಲು, ಅವಳಿಗೆ ಏನೋ ಒಂದು ಅಶುಚಿತ್ವ ಬಂತು, ಅಥವಾ ಅನಾರೋಗ್ಯ ಇದೆ, ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ, ಪತಿಯೇನೆ ಆ ಈ ವ್ರತ ಕಾರ್ಯವನ್ನು ಮಾಡುವ ಅರ್ಹತೆ ಪತ್ನಿಗೆ ಇಲ್ಲ ಅಂತ ಆದ್ರೆ ಪತಿಯೊಬ್ಬನೇ ಈ ಎಲ್ಲ ಕೆಲಸವನ್ನು ಕೂಡ ಮಾಡಬೇಕು. ಯಾಕೆ ಅಂತಂದ್ರೆ ವಿಷ್ಣುವಿನ ವ್ರತ ಪ್ರಾರಂಭ ಮಾಡಿದ ಮೇಲೆ ಮಧ್ಯದಲ್ಲಿ ನಿಲ್ಲಿಸಬಾರದು. ಹಾಗಾಗಿ ಮಧ್ಯದಲ್ಲಿ ಬಿಡ್ಕೂಡ್ದು. ಸ್ತ್ರೀಯರು ಕೂಡ ಪ್ರತಿ ದಿನವೂ ಕೂಡ ನಿಯಮದಿಂದ ಇದ್ದುಕೊಂಡು ಬ್ರಾಹ್ಮಣರು ಸುಮಂಗಲಿಯರು ಯಾರಿರ್ತಾರೋ ಅವ್ರ ಎಲ್ಲರನ್ನೂ ಕೂಡ ಆರಾಧನೆ ಮಾಡಬೇಕು. ಇದು ಆದ್ಮೇಲೆ ಭಗವಂತನನ್ನ ಹೃದಯದಲ್ಲಿ ಸ್ಥಾಪನೆ ಮಾಡಿಕೊಂಡು, ಇಲ್ಲಿಯವರೆಗೆ ಭಗವಂತನ ಪೂಜೆ ಆಯ್ತು, ಅಗ್ನಿಯಲ್ಲಿ ಭಗವಂತನ ಆರಾಧನೆ ಆಯ್ತು, ದಂಡ ನಮಸ್ಕಾರಾದಿಗಳನ್ನು ಮಾಡಿ ಆಯ್ತು, ಮಂತ್ರ ಸ್ತೋತ್ರವನ್ನು ಮಾಡಿ ಆಯ್ತು, ಅದರ ನಂತರದಲ್ಲಿ ಮನೆಗೆ ಬಂದಂತಹ ಬ್ರಾಹ್ಮಣ ಸುಮಂಗಲಿಯರ ಆರಾಧನೆಯನ್ನು ಮಾಡಿ ಆಯ್ತು. ಇದೆಲ್ಲ ಆದ್ಮೇಲೆ ನಿವೇದಿತವಾದ ನೈವೇದ್ಯ ಶೇಷವನ್ನ ಅವರಿಬ್ರು ಭೋಗ ಮಾಡಿ ದಿನವನ್ನ ಕಳೆಯಬೇಕು. ಉದ್ವಾಸ್ಯ ದೇವಂ ಸ್ವೇಧಾಮ್ನಿ ಅಗ್ರತಃ ಅದ್ಯಾದಾತ್ಮ ವಿಶುದ್ಧ್ಯರ್ಥಂ ಸರ್ವ ಕಾಮಾಪ್ತಯೇ ತಥಾ. ನಮ್ಮ ಭೋಗಕ್ಕೋಸ್ಕರ ಅಂತಲ್ಲ, ಭಗವಂತನಿಗೆ ನಿವೇದಿತವಾದ ಆಹಾರವನ್ನು ತಿಂದ್ರೆ ನಮ್ಮ ಶರೀರ ಶುದ್ಧವಾಗತ್ತೆ, ನಮಗೆ ಅಪೇಕ್ಷಿತವಾದಂತಹ ಫಲಗಳನ್ನು ಕೊಡುವ ಸಾಮರ್ಥ್ಯ ಆ ಪರಮಾತ್ಮನಿಗಿದೆ. ಅದನ್ನ ಈ ಅನ್ನದ ಮುಖಾಂತರವಾಗಿ ಪರಮಾತ್ಮ ಕೊಡ್ತಾ ಇದ್ದಾನೆ ಅನ್ನುವ ಭಾವನೆಯಿಂದ ಭಗವಂತನನ್ನ ನಮ್ಮ ಹೃದಯದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಆ ಆಹಾರವನ್ನ ಸ್ವೀಕಾರ ಮಾಡಬೇಕು. ಈ ರೀತಿಯಾಗಿ ಪತಿವ್ರತಯಾದಂತಹ ಸ್ತ್ರೀ ಪೂಜೆ ಮಾಡ್ತಾ 12 ತಿಂಗಳುಗಳ ಕಾಲ, ಅಂದ್ರೆ 1 ವರ್ಷಗಳ ಕಾಲ ಈ ವ್ರತವನ್ನ ಮಾಡಿ ಕಾರ್ತೀಕ ಮಾಸದ ಕೊನೆಯಲ್ಲಿ ಅಂತಿಮದಲ್ಲಿ ವ್ರತದ ಸಮಾಪ್ತಿಯನ್ನು ಮಾಡಬೇಕು. ವ್ರತದ ಉದ್ಯಾಪನದ ದಿವಸ ಪ್ರಾರಂಭದ ದಿವಸದ ಹಾಗೇನೆ ಏನು ವ್ಯತ್ಯಾಸ ಇಲ್ಲ. ಸ್ನಾನ ಆಚಮನ ಇವೆಲ್ಲವನ್ನು ಮಾಡಿಕೊಂಡು ಭಗವಂತನ ಆರಾಧನೆಯನ್ನು ಮಾಡಿ ಭಗವಂತನ ಸ್ತೋತ್ರಗಳನ್ನು ಹೇಳಿಕೊಂಡು ಅಗ್ನಿ ಮುಖಾಂತರವಾಗಿ ಪರಮಾತ್ಮನಿಗೆ ನಿವೇದಿತವಾದ ಆಹಾರವನ್ನು ಆಹುತಿಯನ್ನು ಕೊಟ್ಟು ಬ್ರಾಹ್ಮಣರೆಲ್ಲರನ್ನೂ ಕೂಡ ಕರೆದು ಕೇಶವಾದಿ 12 ಮೂರ್ತಿಗಳಲ್ಲಿ, ಕೇಶವ, ನಾರಾಯಣ, ಮಾಧವ, ಗೋವಿಂದ, ಅಚ್ಯುತ, ನಾರಾಯಣ ಅಂತ ಏನು 12 ಮೂರ್ತಿಗಳಿವೆಯೋ ಆ ಮೂರ್ತಿಗಳನ್ನ ಬ್ರಾಹ್ಮಣರಲ್ಲಿ ಆವಾಹನೆ ಮಾಡಿ ಅವರಿಗೆ ಭೋಜನವನ್ನು ಮಾಡಿಸ್ಬೇಕು. ಅವರಿಗೆ ತಿಲ, ಉದಕ ಪಾತ್ರೆಗಳು, ಅದೇ ರೀತಿಯ ಭೂಮಿ ದಾನ ಅಂತ ಅನೇಕ ದಾನಗಳನ್ನು ಹೇಳಿದ್ದಾರೆ, ಅವುಗಳನ್ನು ಮಾಡಬೇಕು. ಬ್ರಾಹ್ಮಣರೆಲ್ಲ ಸಂತುಷ್ಟವಾಗಿ ಯಾವ ಆಶೀರ್ವಾದಗಳನ್ನು ಮಾಡ್ತಾರೋ ಅದನ್ನ ತಲೆಬಾಗಿ ಸ್ವೀಕಾರ ಮಾಡಬೇಕು. ಆಮೇಲೆ ತಾನು ತನ್ನ ಪತ್ನಿ ಆ ಚರುಶೇಷವನ್ನ ಅವರೆಲ್ಲರಿಗೂ ಭೋಜನ ಆದ್ಮೇಲೆ ಉಳಿದಂತಹ ಯಾವ ಭಗವನ್ ನಿವೇದಿತವಾದ ಆಹಾರ ಇದೆಯೋ ಅದನ್ನ ಸ್ವೀಕಾರ ಮಾಡಬೇಕು. ಈ ರೀತಿಯಾಗಿ ವ್ರತವನ್ನ ಮಾಡಬೇಕು. ಶ್ವೋಭೂತೇಪ ಉಪಸ್ಪೃಶ್ಯ ಕೃಷ್ಣಮಭ್ಯರ್ಚ್ಯ ಪೂರ್ವವತ್ ಪಯಶ್ರುತೇನ ಜುಹುಯಾತ್ ಚರುಣಾ ಸಹ ಸರ್ಪಿಷಾ ಪಾಕ ಯಜ್ಞ ವಿಧಾನೇನ 12 ಪತಿ. 12 ಆಹುತಿಗಳು ಅಂತ ಹಿಂದೆ ಏನ್ ಹೇಳಿದ್ದಾರೋ ಅಷ್ಟೇ, ಕೊನೆಯ ದಿವಸ ಅಂತ ಧಾಮ್ ಧೂಮ್ ಅಂತಂದ ಏನಿಲ್ಲ, ಪ್ರತಿನಿತ್ಯದ ಹಾಗೆ ಮಾಡಬೇಕು. ಆದ್ಮೇಲೆ ಭಕ್ತಿಯಿಂದ ಬ್ರಾಹ್ಮಣರ ಭೋಜನ, 12 ಬ್ರಾಹ್ಮಣರಲ್ಲಿ 12 ಮೂರ್ತಿಗಳನ್ನು ಆವಾಹನೆ ಮಾಡಿ ಅವರಿಗೆ ಅಲ್ಲಿ ವಿಹಿತವಾದ ದಾನಗಳೇನಿವೆಯೋ ಆ ದಾನಗಳನ್ನು ಕೊಡಬೇಕು, ಅವರ ಆಶೀರ್ವಾದವನ್ನು ಪಡೆಯಬೇಕು. ಅದೇ ರೀತಿಯಾಗಿ ಆಚಾರ್ಯರು ಇವರೆಲ್ಲರಿಗೆ ಭೋಜನವನ್ನು ಮಾಡಿಸಿ ಉಳಿದ ಚತುರ್ಶೇಷವನ್ನ ತಾನು ಸ್ವೀಕಾರ ಮಾಡಬೇಕು. ಇದನ್ನು ಮಾಡಿದರೆ ಆವಾಗ ಒಳ್ಳೆ ಸಂತಾನ, ಅದೇ ರೀತಿಯಾಗಿ ಸಂತಾನ ಇದ್ದವರಿಗೆ ಮುಂದೆ ಒಳ್ಳೆ ಸೌಭಾಗ್ಯಕ್ಕೆ ಇದು ಕಾರಣವಾಗತ್ತೆ.
ಆಚಾರ್ಯಮಗ್ರತಃ ಕೃತ್ವಾ ವಾಗ್ಯತಃ ಸಹ ಬಂಧುಭಿಃ ದದ್ಯಾತ್ ಪತ್ನ್ಯೈ ಚರೋಶೇಷಂ ಸುಪ್ರಜಾಸ್ತ್ವಂ ಸುಸೌಭಗಂ. ಈ ರೀತಿಯಾಗಿ ಇಂತಹ ವಿಷ್ಣು ವ್ರತವನ್ನ ವಿಧಿಯುಕ್ತವಾಗಿ ಈಗ ಹೇಳಿದ ವಿಧಿಯ ರೀತಿಯಲ್ಲಿ ಯಾರು ನಿರಂತರವಾಗಿ ಆಚರಣೆ ಮಾಡ್ತಾ ಇರ್ತಾನೋ ಅವನು ಬಯಸಿದ ಎಲ್ಲ ಭೋಗ ಭಾಗ್ಯಗಳೂ ಸಿಗತ್ತೆ. ಸ್ತ್ರೀಯು ಈ ವ್ರತವನ್ನ ಆಚರಣೆ ಮಾಡಿದಳು ಅಂತಂದ್ರೆ ಒಳ್ಳೆ ಸೌಭಾಗ್ಯ, ಸಂಪತ್ತು, ಕೀರ್ತಿ, ಮನೆ, ಅವಳಿಗೆ ಬೇಕಾದಂತಹ ಸಂತತಿ ಇವೆಲ್ಲವೂ ಕೂಡ ಸಿಗತ್ತೆ. ಅಷ್ಟೇ ಅಲ್ಲ, ಅವಳ ಪತಿಯೂ ಕೂಡ ದೀರ್ಘಾಯುಷ್ಯವನ್ನ ಪಡೀತಾನೆ ಅಂತ ಹೇಳ್ತಾ ಇದ್ದ. ಒಂದು ವೇಳೆ ಕನ್ಯೆ ಈ ವ್ರತವನ್ನ ಮಾಡಿದಳು ಅಂತಾದ್ರೆ ಅವಾಗ ಒಬ್ಬಳೇ ಮಾಡ್ಬೇಕು, ಭಗವಂತನ ಆರಾಧನೆಯನ್ನು ಮಾಡಬೇಕು. ಕನ್ಯೆ ಒಬ್ಬಳೇ ಈ ಆರಾಧನೆಯನ್ನ ಮಾಡಿದಳು ಅಂತಾದರೆ ಆವಾಗ ಒಳ್ಳೆ ಗುಣಲಕ್ಷಣ ಇರುವಂತಹ ಪರಮಾತ್ಮನನ್ನ ಅವಳು ಪತಿಯನ್ನಾಗಿ ಪಡೀತಾಳೆ. ಕನ್ಯಾಪಿ ವಿಂದೇತ ಸಮಗ್ರ ಲಕ್ಷಣಂ ಪತಿಂ ತ್ವವೀರ ಹತ ಕಿಲ್ಬಿಷಾಗತಿಂ ಮೃತ ಪ್ರಜಾ ಜೀವ ಸುತಾಂಧನೇಶ್ವರಿ ಸುಭಗ ರೂಪ ಮಗ್ರ್ಯಂ. ಒಳ್ಳೆ ಕನ್ಯೆ ಈ ವ್ರತವನ್ನ ಆಚರಣೆ ಮಾಡಿದಳು ಅಂತಂದ್ರೆ ಮುಂದಿನ ಜನ್ಮದಲ್ಲಿ ಆ ಜನ್ಮದಲ್ಲಿ ಒಳ್ಳೆ ಪತಿಯನ್ನ ಪಡೀತಾಳೆ. ವಿಧವೆ ಒಂದು ವೇಳೆ ಈ ವ್ರತವನ್ನ ವಿಧವೆಯಾದ ನಂತರದಲ್ಲಿ ಮಾಡಿದಳೆ, ಮುಂದಿನ ಜನ್ಮದಲ್ಲಿ ಒಳ್ಳೆ ಪತಿಯನ್ನ ಪಡೀತಾಳೆ. ಮಕ್ಕಳೆಲ್ಲ ಹುಡ್ತಾ ಇದ್ದಾರೆ, ದಿಢೀರ್ ಅಂತ ಎಲ್ಲರೂ ಮೃತರಾಗಿ ಹೋಗ್ತಾ ಇದ್ದಾರೆ ಅಂತಂದ್ರೆ ದೀರ್ಘಾಯುಷ್ಯವುಳ್ಳಂತಹ ಮಕ್ಕಳನ್ನು ಪಡೀತಾರೆ. ದರಿದ್ರರಾದಂತಹ ಸ್ತ್ರೀ ಈ ವ್ರತವನ್ನ ಆಚರಣೆ ಮಾಡಿದ್ರು ಅಂತಂದ್ರೆ ಒಳ್ಳೆ ಸಂಪತ್ತನ್ನ ಪಡೀತಾಳೆ. ಏನೋ ದೌರ್ಭಾಗ್ಯ ಇತ್ತು, ಏನು ಕೆಲಸ ಮಾಡಿದರೂ ಕೂಡ ಆ ಕೆಲಸ ಎಲ್ಲ ಹಾಳಾಗಿ ಹೋಗ್ತಾ ಇದೆ ಅಂತಾದ್ರೆ ಆ ಕೆಲಸಗಳೆಲ್ಲವೂ ಕೂಡ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗತ್ತೆ ಈ ವ್ರತವನ್ನ ಆಚರಣೆ ಮಾಡಿದರೆ. ಸುಭಗ ರೂಪಮಗ್ರ್ಯಂ ವಿಂದೇದ್ವಿರೂಪ ವಿರಜೋ ವಿಮುಚ್ಯತೆ ಯಾಮ ಯಾವೀಂದ್ರಿಯ ದೇಹ ಕಲ್ಪಃ ಏತತ್ ಪಠನ್ನಭ್ಯುದಯೇ ಚ ಕರ್ಮಣ್ಯನಂತ ತೃಪ್ತಿಂ ಪಿತೃದೇವತಾನಾಂ. ರೋಗ ಇದ್ದವನು ಈ ವ್ರತವನ್ನ ಆಚರಣೆ ಮಾಡಿದರೆ ರೋಗದಿಂದ ಮುಕ್ತನಾಗ್ತಾನೆ. ಎಲ್ಲ ಇಂದ್ರಿಯಗಳಲ್ಲಿ ಸರ್ವಾಂಗಗಳಲ್ಲೂ ಕೂಡ ಒಳ್ಳೆ ಶಕ್ತಿಯನ್ನು ಪಡೀತಾರೆ, ರೋಗಗಳೆಲ್ಲವೂ ಕೂಡ ನಿವೃತ್ತಿ ಆಗತ್ತೆ. ವಿವಾಹಾದಿ ಸಂದರ್ಭದಲ್ಲಿ ಈ ಮರುದ್ದೇವತೆಗಳ ಉತ್ಪತ್ತಿಯ ಕಥೆಯನ್ನ ಹೇಳಿದ್ರು ಅಂತಂದ್ರೆ ಪಿತೃದೇವತೆಗಳಿಗೆ ಅದೇ ರೀತಿಯ ವಧುವರರಿಗೆ ಉತ್ತಮವಾದಂತಹ ಜೀವನ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಹೋಮದ ಸಮಾಪ್ತಿಯ ಸಂದರ್ಭದಲ್ಲಿ ಮರುತ್ತುಗಳ ಚರಿತ್ರೆಯನ್ನ ಪಠನ ಮಾಡುವಂತಹ ವ್ಯಕ್ತಿಗಳಿಗೆ ಪರಮಾತ್ಮ, ಶ್ರೀದೇವಿ, ದೇವತೆಗಳು ಎಲ್ಲರೂ ಸಂತುಷ್ಟರಾಗಿ ಬೇಕಾದ ವರಗಳನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಮಹಾಪುಣ್ಯಕರವಾದಂತಹ ಮರುತ್ತುಗಳ ಜನ್ಮ ಕಥೆ ಏನಿದೆಯೋ ಈ ಕಥೆಯನ್ನ ನಾನು ನಿಮಗೆ ನಿರೂಪಣೆ ಮಾಡಿದ್ದೇನೆ ಅಂತ ಶುಕಾಚಾರ್ಯರು ಈ ಕಥೆಯನ್ನು ಹೇಳಿ ಸಮಾಪ್ತಿ ಮಾಡ್ತಾ ಇದ್ದಾರೆ. ತುಷ್ಟ ಪ್ರಯಚ್ಛಂತಿ ಸಮಸ್ತ ಕಾಮಾನ್ ಹೋಮಾವಸಾನೆ ಹುತಭುಗ್ ಶ್ರೀರ್ಹರಿಶ್ಚ ರಾಜನ್ಮಹನ್ಮರುತಾಂ ಜನ್ಮ ಪುಣ್ಯಂ ದಿತೇರ ವ್ರತಂ ಚಾಭಿಹಿತಂ ಮಯಾತೆ. ದ್ವಿತೀಯ ಕಥೆ ಏನಿದೆಯೋ, ಮರುತ್ತುಗಳು ಯಾಕೆ ಹುಟ್ಟಿದ್ರು, ಅವರ ಕಥೆ ಹೇಗಿದೆಯೋ, ಆಮೇಲೆ ಅವಳು ಮಾಡಿದಂತಹ ವ್ರತದ ಕ್ರಮ ಹೇಗಿದೆಯೋ ಆ ಎಲ್ಲವನ್ನು ಕೂಡ ನಿನಗೆ ಇಷ್ಟು ಕಾಲದವರೆಗೂ ನಿರೂಪಣೆ ಮಾಡಿದ್ದೇನೆ ಅಂತ ಹೇಳಿ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಆ ಪುಂಸವನ ವ್ರತದ ಆಚರಣೆಯ ವಿಧಾನವನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಇಷ್ಟಕ್ಕೆ ಭಾಗವತದ ಮಹಾಪುರಾಣದ 6ನೇ ಸ್ಕಂದದ 19ನೇ ಅಧ್ಯಾಯವು ಮುಗಿಯತ್ತೆ. ಇಷ್ಟಕ್ಕೆ 6ನೇ ಸ್ಕಂದದ ಸಮಾಪ್ತಿಯು ಕೂಡ ಆಗತ್ತೆ. ಇಷ್ಟರವರೆಗೆ ಏನು 6ನೇ ಸ್ಕಂದವನ್ನ ನಾವು ಶ್ರವಣ ಮಾಡಿದ್ದೇವೋ, ಓದಿದ್ದೇವೋ, ಅದರಿಂದ ಸಿಕ್ಕಂತಹ ಎಲ್ಲ ಫಲವನ್ನು ಕೂಡ ಪರಮಾತ್ಮನಿಗೆ ಅರ್ಪಣೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ. ನಮಸ್ಕಾರ. ತಾವೆಲ್ಲ ಈ ಒಂದು ಅರ್ಧ ಗಂಟೆ ಮುಂಚೆ ಮಾಡಿದ್ದಕ್ಕೆ ಸೇರಿದ್ದಕ್ಕೆ ಬಹಳ ಧನ್ಯವಾದಗಳು. ನಮಸ್ಕಾರ. ಅನುಕೂಲ ಮಾಡಿಕೊಟ್ಟು. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಾಳೆಯಿಂದ ಮತ್ತೆ ಎಂದಿನಂತೆ 6 ಗಂಟೆಗೆ ಪಾಠ ಇರುತ್ತೆ. ಸರಿ ಗುರುಗಳೇ. ಧನ್ಯವಾದ ಗುರುಗಳೇ. ಸರಿ ಗುರುಗಳೇ.